ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಮಾರ್ನಿಂಗ್ ನಾನು ಮಾರ್ಗಶಿರ ಮಾಸದ ಗುರುವಾರದ ಪೂಜೆ ಮಾಡಿದೆ. ಸೊ ಹಾಗಾಗಿ ಶುಕ್ರವಾರ ಕಳಸನ ಸಡಿಲಿಸ್ಬಾರ್ದು ಅಂತ ನಾನು ಇವತ್ತು ಕಳಸನ ಸಡಿಲಿಸ್ತಾ ಇದ್ದೀನಿ. ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳ್ದಂಗೆ ಅವತ್ತಿನ ದಿವಸನೇ ಕಳಸನ ಸಡಿಲಿಸ್ಬೋದು. ನೀವೇನಾದ್ರು ಗೋಧೂಳಿ ಲಗ್ನದಲ್ಲಿ ಮಾಡಿದರೆ 3 ದಿವಸ ಬಿಟ್ಟು ಕಳಸನ ಸಡಿಲಿಸ್ಬೇಕಾಗುತ್ತೆ. ಸೊ ಶನಿವಾರ ಬೆಳಿಗ್ಗೆ ಇದು ನಾನು ದೇವರಿಗೆ ಹೂವೆಲ್ಲ ಚೇಂಜ್ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಲಕ್ಷ್ಮಿ ಮುಂದೆ ನಿಮಗೆ ಏನು ಇಷ್ಟನೋ ಅದನ್ನು ನೀವು ಬೇಡಿಕೊಂಡು ಆಮೇಲೆ ನೀವು ದೀಪ ಹಚ್ಚಿದ ಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ನೀವು 3 ಸತಿ ಲೆಫ್ಟ್ ಸೈಡ್ 3 ಸತಿ ರೈಟ್ ಸೈಡ್ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ಕಾಯಿ ಇರುತ್ತಲ್ವ ಅದನ್ನೊಂದು ಸತಿ ಎತ್ತಿಟ್ಬಿಟ್ರೆ ಕಳಸ ಸಡಿಲಿಸ್ದಂಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನೀವು ಕಳಸನ ಸಡಿಲಿಸ್ಬೇಕು ಅಂತಂದರೆ ಇದೇ ಸಿಂಪಲ್ ವೇ. ಆ್ಯಂಡ್ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ. ಮನಸ್ಸಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ನೂ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಅಥವಾ ನಿಮಗೆ ಹೇಗೆ ಪೂಜೆ ಮಾಡೋಕ್ಕೆ ಬರುತ್ತೋ ಅದೇ ಥರ ಪೂಜೆ ಮಾಡಿ. ಸೊ ಕಳಸದ ನೀರನ್ನ ನೀವೇನು ಮಾಡಬೇಕು ಅಂತಂದರೆ ಯಾರು ಜನಗಳು ತುಳಿದೇ ಇರೋವಂಥ ಜಾಗದಲ್ಲಿ ನೀವು ಅದನ್ನು ಹಾಕಬೇಕಾಗುತ್ತೆ. ನಿಮ್ಮ ಮನೇಲಿ ನೀವೇನಾದ್ರು ಪಾಟ್ಸ್ ಇಟ್ಕೊಂಡಿದ್ರೆ ನೀವು ಪಾಟ್ಗೆ ಹಾಕ್ಬೋದು. ಸೊ ನಾನು ನಮ್ಮ ಮನೇಲಿರೋ ಪಾಟ್ಗಳಿಗೆ ಹಾಕಿದ್ದೀನಿ. ಸೊ ದೇವಿಗೆ ಮುಡಿಸಿರೋ ಅಂಥ ಹೂಗಳನ್ನೆಲ್ಲ ನಾನು ಎತ್ತಿ ಒಂದು ಸಪ್ರೇಟ್ ಕವರ್ಗೆ ಹಾಕ್ತಾಯಿದ್ದೀನಿ. ಅದನ್ನು ಹರಿಯೋ ನೀರಿಗೋ ಇಲ್ಲಾಂದರೆ ಯಾವುದಾದ್ರೂ ಮರದ ಬುಡಕ್ಕೆ ಹಾಕಬೇಕು. ಸೊ ಅದಕ್ಕೆ ನಾನು ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಒಂದು ಕವರಲ್ಲಿ ಇಟ್ಕೊತಾ ಇದ್ದೀನಿ ದೇವ್ರಿಗೆ ಮುಡಿಸಿರೋ ಹೂವನ್ನ. ಊರ ಕಡೆ ಎಲ್ಲ ಇದ್ದರೆ ನಮಗೆ ನೀಟಾಗಿ ಅದನ್ನು ಡಿಸ್ಪೋಸ್ ಮಾಡ್ಬೋದು. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಜನ ಓಡಾಡ್ತಾ ಇರ್ತಾರೆ. ಆಮೇಲೆ ಕಳಸದ ನೀರನ್ನ ತುಳಿಯೋವಂಥ ಚಾನ್ಸಸ್ ಇರುತ್ತೆ. ಹೂಗಳು ಅಷ್ಟೇ ಪ್ರಾಪರಾಗಿ ನಾವು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕೋಂಗಿಲ್ಲ, ಬೈತಾರೆ. ಸೊ ತುಂಬ ಥರ ಇರುತ್ತೆ. ನೀವು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ನೀವು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ಕಳಸ ಈ ಥರ ಸಡಿಲಿಸಿದ್ದೀನಿ. ತುಂಬ ಸಿಂಪಲ್ಲಾಗಿಯೇ ನಾನು ಪೂಜೆ ಮಾಡಿದ್ದೀನಿ ಮತ್ತು ಸಿಂಪಲ್ಲಾಗೇ ಕಳಸನ ಸಡಿಲಿಸಿದ್ದೀನಿ. ಸೊ ನಾವು ಕಳಸ ಎಲ್ಲ ಸಡಿಲಿಸಿ ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ನಾನು ಮೊದಲೇ ಹೇಳ್ದಂಗೆ ನನ್ನ ಮಿನಿ ವ್ಲಾಗಲ್ಲಿ ಸಡನ್ನಾಗಿ ನಾವು ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾನು ಬೇಗ ರೆಡಿಯಾಗಿ ಪ್ಯಾಕಿಂಗ್ ಕೂಡ ಮಾರ್ನಿಂಗೇ ಮಾಡ್ಕೊಂಡಿದ್ದೆ. ರೆಡಿಯಾಗಿ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರು ಬಿಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಹೊರಟ್ವಿ ನಾವು. ಇದು ಆನ್ ದಿ ವೇ ನಾವು ಲಂಚ್ಗೆ ಅಂದ್ಬಿಟ್ಟು ಕಾಮತ್ ಉಪಚಾರಲ್ಲಿ ನಿಲ್ಲಿಸಿದ್ವಿ. ಆ್ಯಂಡ್ ಜರ್ನಿ ಫಾರ್ ದ ಫಸ್ಟ್ ಟೈಮ್ ನಾವು ಕಾರಲ್ಲಿ ನಮ್ಮೂರಿಗೆ ಟ್ರಾವೆಲ್ ಮಾಡ್ತಿರೋದು. ಬಿಕಾಸ್ ನಮ್ಮೂರಿಗೆ 400 ಚೇಂಜ್ ಕಿಲೋಮೀಟರ್ಸ್ ಆಗುತ್ತೆ. ಮಾಡಬಾರ್ದು ಅಂತ ಏನೂ ಇಲ್ಲ. ಲೈಕ್ ನಾವು ಅನ್ನೋದಕ್ಕಿಂತ ನಾನು ಮೇಘರಾಜ್ ಅವರು ಗುಡಿಯ ಫಸ್ಟ್ ಟೈಮು ನಾವು 3 ಜನ ಪರ್ಸ್ನಲ್ ರಿಸ್ಕಲ್ಲಿ ನಾವು ಊರಿಗೆ ಹೋಗ್ತಿರೋದು ಕಾರಲ್ಲಿ. ಅದಕ್ಕಿಂತ ಮುಂಚೆ ನನ್ನ ತಮ್ಮನ ಜೊತೆ ಎಲ್ಲ ಸುಮಾರು ಸತಿ ನಾನು ಓಡಾಡಿದ್ದೀನಿ. ಏನಂದರೆ 1 ಡೇ ಪೂರ್ತಿ ಜರ್ನಿ ಆಗಿಬಿಡುತ್ತೆ. ಮತ್ತು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಎನರ್ಜಿ ವೇಸ್ಟ್ ಆಗುತ್ತೆ. ಕಂಪ್ಲೀಟಾಗಿ ನಾವು 1-2 ಡೇಸ್ ರಿಲ್ಯಾಕ್ಸ್ ಮಾಡ್ಕೋಬೇಕಾಗುತ್ತೆ ಡೇ ಜರ್ನಿ ಮಾಡಿದ್ರೆ. ಸೊ ಹಾಗಾಗಿ ಇವಾಗಂತಲ್ಲ, ನಾನು ಮೊದಲಿಂದನೂ ನಾನು ಕಾಲೇಜ್ ಡೇಸಿಂದ ಇರ್ಬೋದು, ವರ್ಕಿಂಗ್ ಡೇಸಲ್ಲಿ ಇರ್ಬೋದು, ಯಾವತ್ತೂ ಎಂಥ ಸಂದರ್ಭ ಬಂದರೂ ನಾನು ಡೇ ಜರ್ನಿ ಪ್ರಿಫರ್ ಮಾಡ್ತಿರ್ಲಿಲ್ಲ. ನಮ್ಮೂರಿಗೆ ನೈಟ್ ಹತ್ತಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ. ಸ್ವಲ್ಪ ಟೈರ್ನೆಸ್ ಇದ್ದೇ ಇರುತ್ತೆ. ಬೆಳಗ್ಗೆ ಫ್ರೆಶಪ್ ಆಗಿ ಮಲ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ರಿಫ್ರೆಶಿಂಗ್ ಫೀಲ್ ಇರುತ್ತೆ. ಬಟ್ ಇದು ಹಾಗಲ್ಲ. ಕಂಪ್ಲೀಟ್ ಡೇ ನಮ್ಮೂರಿಗೆ ನಾವು ಕೂತ್ಕೊಂಡು ಹೋಗಬೇಕು ಅಂತಂದರೆ ಸೋ ಮೆನಿ ಪ್ರಾಬ್ಲಮ್ಸ್ಗಳು ಅರೈಸ್ ಆಗುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಿ ಏನು ಅಂದರೆ ಕಾರ್ ತೊಗೊಂಡು ಹೋಗಲ್ಲ ಊರಿಗೆ. ಇದು ಏನಪ್ಪ ಅಂತಂದರೆ ಸಡನ್ನಾಗಿ ಕಾರಲ್ಲಿ ಹೋಗೋಣ ಅಂತ ಅಂದೆ ನಾನು. ಸೊ ಅದಕ್ಕೆ ಮೇಘರಾಜ್ ಅವರು ಸರಿ ಆಯಿತು ಹೋಗ್ಬಿಡೋಣ ಅಂತ ಅಂದರು. ಅದು ಒಂದು ಪ್ಲಸ್ ಪಾಯಿಂಟ್. ಕೆಲವೊಂದು ಸಲ ನಾನು ಹೇಳಿದ್ದಕ್ಕೆ ಹ್ಞೂ ಅಂದ್ಬಿಡ್ತಾರೆ. ಸುಮ್ಮನೆ ಯಾಕೆ ಹೇಳಿರ್ತೀನಿ ನಾನೇನಾದರೂ. ಸೊ ಸರಿ ಫಸ್ಟ್ ಟೈಮ್ ಅಲ್ವಾ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಫಾರ್ ಚೇಂಜ್. ಏನೂ ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಇಟ್ ಈಸ್ ಅ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಫುಲ್ಲು ಕನ್ಫ್ಯೂಷನ್ ಸ್ಟೇಟಲ್ಲೇ ಹೊರಟ್ವಿ ಅಂತಲೇ ಆಯಿತು. ನಾವು ಏನೇ ಪ್ಲ್ಯಾನ್ ಮಾಡಿದ್ರೂ ಪ್ರೀ ಪ್ಲ್ಯಾನ್ಡಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಸಮ್ಟೈಮ್ಸ್ ಅದು ಎಂಡ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಸಡನ್ನಾಗಿ ಏನು ಪ್ಲ್ಯಾನ್ ಇರುತ್ತೋ ಸೊ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೇಘರಾಜ್ ಅವ್ರಿಗೂ ಕ್ರಿಸ್ಮಸ್ಗೆ 1 ವೀಕ್ ಹಾಲಿಡೇ ಇತ್ತು. ಸೊ ಹಾಗಾಗಿ ಗುಡಿಯನ್ಗೂ ರಜಾ ಇತ್ತಲ್ವ, ಆ ಕಾರಣಕ್ಕೆ ನಾವು 1 ಡೇ 2 ಡೇ ಜರ್ನಿಯಲ್ಲಿ ಹೋದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವಿ ಟುಕ್ ಅ ಸ್ಟೆಪ್. ಅದರ್ವೈಸ್ ನಾವು ಯಾವಾಗಲೂ ಈ ಥರ ರಿಸ್ಕ್ನ ತೊಗೊಳ್ಳೋದಿಲ್ಲ. ವೆರಿ ರಿಲ್ಯಾಕ್ಸ್ಡಾಗಿ ಹೋಗ್ಬೋದು. ನಮ್ಮೂರಿಗೆ ನೈಟ್ ಟ್ರೈನ್ ಇದೆ ಅಥವಾ ಬಸ್ ಇದೆ, ಮನೆ ಹತ್ರನೇ ನಿಲ್ಲಿಸ್ತಾರೆ.
ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಲಾಂಗ್ ಡ್ರೈವ್, ಅವರ್ ಫಸ್ಟ್ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದು. ನಾನು, ಗುಡಿಯಾ ಮತ್ತು ಮೇಘರಾಜ್ ಅವ್ರು 3 ಜನ ಹೋಗಿದ್ದು. ನೈಟು ನನಗೆ ಫುಲ್ ಡೇ ಜರ್ನಿ ಆಗಿರೋದ್ರಿಂದ ಆ್ಯಂಡ್ ಔಟ್ಸೈಡ್ ಫುಡ್ ತಿಂದಿದ್ರಿಂದ ಸ್ಟಮಕ್ ಫುಲ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನೈಟ್ ಸ್ಯಾಟರ್ಡೇ ನೈಟ್ ಹೋಗಿ ಬಂದ್ವಿ. ಬಿಕಾಸ್ ತುಂಬ ಬ್ರೇಕ್ ತಗೋತೀವಿ, ತುಂಬ ಟೈರ್ಡ್ ಅನ್ಸಿದ್ರೆ ನಾವು ಬ್ರೇಕ್ ತಗೊಂಡು 12 ಗಂಟೆ ಬರ್ತೀವಿ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತುಂಬ ಫಾಸ್ಟ್ ಆಗಿ ಏನು ಡ್ರೈವ್ ಮಾಡಲ್ಲ ಮೇಘರಾಜ್ ಅವರು. ಸೊ ಹಾಗಾಗಿ ನಿಧಾನಕ್ಕೆ ಬಂದ್ಮೇಲೆ ಡಾಕ್ಟರ್ ಹೇಳಿದ್ರು ಜರ್ನಿ ಮನೆಗೆ ಹೋಗಿ ನಾವು ಆಂಟಿ ಮನೆಗೆ ಬಂದ್ವಿ. ಟೈಮ್ ಬೇರೆ ದಿನ ರೊಟೀನ್ ಬೇರೆ ಥರ ಇರುತ್ತೆ ಆ್ಯಂಡ್ ಟ್ರಾವೆಲಿಂಗಲ್ಲಿ ಕಂಪ್ಲೀಟಾಗಿ ಕೂತ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಈ ಥರ ಆಗಿದೆ ಅಂತ ಹೇಳಿದ್ರು. ಸೊ ಆದಷ್ಟು ಸ್ಪೈಸಿ ಫುಡ್ ಮತ್ತು ಮಸಾಲ ಫುಡ್ ಕಮ್ಮಿ ಮಾಡಿ ಅಂತ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ರು ನಮ್ಮ ಆಂಟಿ, ವೆಜಿಟೇಬಲ್ ಉಪ್ಪಿಟ್ಟು. ಅದ್ರ ಜೊತೆಗೆ ದಾವಣಗೆರೆಯಿಂದ ಮಮ್ಮಿ ಕಡಲೆ ಹಿಟ್ಟು ತೊಗೊಂಡು ಬಂದಿದ್ರಂತೆ, ನಮ್ಮ ಮಾಮ ಕೊಡಿಸಿದ್ರು ಅಂತ ಅಂದ್ಬಿಟ್ಟು. ಸೊ ಅದನ್ನು ನಮ್ಮ ಆಂಟಿಗೂ ಸ್ವಲ್ಪ ಕೊಟ್ಬಿಟ್ಟು ಹೋಗಿದ್ರು. ಅದರಲ್ಲೇ ಬಜ್ಜಿ ಮಾಡಿದರು. ಇಟ್ ಟೇಸ್ಟ್ ವೆರಿ ಯಮ್ಮಿ. ನಾವು ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಮೇಘರಾಜ್ ಅವರು, ನಾನು ಮತ್ತು ಅವ್ರ ಫ್ರೆಂಡ್ ಫ್ಯಾಮಿಲಿ 3 ಜನ ಎಲ್ಲ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I begin to